ಇನ್ನು ತುಮಕೂರಿನಲ್ಲಿ ಗೃಹ ಪ್ರವೇಶದ ಮನೆಯಲ್ಲಿ ಚಿನ್ನವನ್ನ ಕದ್ದಿದ್ದಂತಹ ಕಳ್ಳರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮನೆಗೆ ನುಗ್ಗಿ ಚಿನ್ನದ ಮಾಂಗಲ್ಯ ಸರವನ್ನ ಕದ್ದಿದ್ದಂತಹ ಕದೀಮರು. ಗೃಹ ಪ್ರವೇಶ ನಡೀತಾ ಇರುತ್ತೆ. ಗೃಹ ಪ್ರವೇಶದ ಮನೆಯಲ್ಲಿ ಗೊತ್ತಿಲ್ಲದೆ ಪರಿಚಿತರ ತರ ಹೋಗ್ತಾರೆ. ಮನೆಯಲ್ಲಿ ಏನಿರುತ್ತೋ ಚಿನ್ನ ಎಲ್ಲದನ್ನ ಕದ್ಕೊಂಡು ಬಂದಿರ್ತಾರೆ. ಈ ರೀತಿಯಾದಂತಹ ಒಂದು ಘಟನೆ ತುಮಕೂರಿನ ಆದರ್ಶ ನಗರದಲ್ಲಿ ನಡೆದಿತ್ತು. ಗೃಹ ಪ್ರವೇಶದ ಮನೆಗೆ ರಾತ್ರಿ ಸಮಯದಲ್ಲಿ ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಲಾಗಿತ್ತು. ಮಾಂಗಲ್ಯ ಸರ ಕಳವು ಮಾಡಿದ್ದಂತ ಅಂತಾರಾಜ್ಯ ಕದೀಮನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಯಾರು ಕಳ್ಳತನ ಮಾಡಿದ್ರು ಅನ್ನುವಂತಹ ಚಿಂತೆಯಲ್ಲೇ ಮನೆಯವರು ಮುಳುಗೋಗಿದ್ರು. ಮುತ್ತುಕೃಷ್ಣ ಅನ್ನುವಂತಹ ಆರೋಪಿಯನ್ನ ಈಗ ಪೊಲೀಸರು ಸಹ ಬಂಧಿಸಿದ್ದಾರೆ. ಕೊಯಂಬತ್ತೂರಿನಿಂದ ದ್ವಿಚಕ್ರ ವಾಹನದಲ್ಲಿ ಬಂದು ಕಳ್ಳತನವನ್ನ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಗೃಹ ಪ್ರವೇಶ ಮತ್ತೆ ಮದುವೆ ಮನೆಗಳು, ಏನಾದರೂ ಫಂಕ್ಷನ್ಗಳು ನಡೀತಾ ಇರುವಂತಹ ಮನೆಗಳೇ ಈತನ ಟಾರ್ಗೆಟ್ ಆಗಿತ್ತು. 50 ಗ್ರಾಂ ಚಿನ್ನದ ಸರವನ್ನು ಕದ್ದಿದ್ದಂತಹ ಕದೀಮ 40 ಗ್ರಾಮನ್ನು ಈಗ ವಶಪಡಿಸಿಕೊಳ್ಳಲಾಗಿದೆ. ಇದು ತುಮಕೂರು ನಗರದ ಆದರ್ಶ ನಗರದಲ್ಲಿ ನಡೆದಿದ್ದಂತಹ ಕಳ್ಳತನ. ಏಪ್ರಿಲ್ 27ರಂದು ನಡೆದಿದ್ದಂತಹ ಪ್ರಕರಣವನ್ನು ಪೊಲೀಸರು ಈಗ ಭೇದಿಸಿದ್ದಾರೆ. ವಸಂತ್ ಕುಮಾರ್ ಅನ್ನೋರು ತುಮಕೂರು ನಗರ ಠಾಣೆಗೆ ದೂರು ನೀಡಿದರು. ಯಾವಾಗ ಗೃಹ ಪ್ರವೇಶ ಆಗ್ತಿದ್ದಂತಹ ಮನೆಯಲ್ಲಿ ಕಳ್ಳತನ ಆಯಿತು, ಆ ನಂತರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡ್ತಾರೆ. ಈಗ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಹಾಗೆ ತುಮಕೂರು ಎಸ್ ಪಿ ಸಹ KV ಅಶೋಕ್ ಈ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ಯಾರ್ಯಾರೆಲ್ಲ ಪೊಲೀಸರು ತಮ್ಮ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ಅವರನ್ನು ಕೂಡ ಅಭಿನಂದಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SP KV ಅಶೋಕ್ ಮಾತನಾಡಿದ್ದಾರೆ, ನೋಡೋಣ. ಆಗಿರುತ್ತೆ. ಒಂದು ಮನೆಯಲ್ಲಿ ಗೃಹ ಪ್ರವೇಶ ನಡೀತಾ ಇರುತ್ತೆ. ರಾತ್ರಿ ಎಲ್ಲ ಮಲಗಿರ್ತಾರೆ, ಡೋರ್ಸ್ ಓಪನ್ ಇರ್ತವೆ. ಕಳ್ಳರು ಬಂದು ಎಲ್ಲರೂ ಮಲಗಿರೋ ಸಮಯದಲ್ಲಿ ಒಳಗೆ ಬಂದು ಈ ಏನು ತಾಳಿ ಮಂಗಲ್ಸರ ಇರ್ತದೆ ಅವರು ತೆಗೆದು ಕಿಟಕಿಯಲ್ಲಿ ಇಟ್ಟಿರ್ತಾರೆ. ಅದನ್ನು ತಗೊಂಡು ಸೈಲೆಂಟಾಗಿ ಹೋಗಿಬಿಡ್ತಾರೆ. ಸೊ ಮನೆಯಲ್ಲಿ ಹೇಗೆ ಆಗಿದೆ ಅಂತ ಎಲ್ಲ ತುಂಬ ಕನ್ಫ್ಯೂಷನ್ ಇರುತ್ತೆ. ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಇಮಿಡಿಯೇಟಾಗಿ ನಾವು ಒಂದು FIR ಮಾಡಿರ್ತೀವಿ. ಸೊ ಆಮೇಲೆ ಅದರ ಹಿಂದೆ ಕೆಲಸ ಮಾಡಿ ತುಂಬ ಒಳ್ಳೆ ಡಿಟೆಕ್ಷನ್ ಮಾಡಿದ್ದಾರೆ ನಮ್ಮ ತುಮಕೂರು ಟೌನ್ ನಮ್ಮ ತುಮಕೂರು ಟೌನ್ ಪೊಲೀಸರು. ಸೊ ಅದರಲ್ಲಿ ಅವನ ಅಕ್ಯೂಸ್ಡ್ ಮುತ್ತುಕೃಷ್ಣ ಅನ್ನೋನು ಕೊಯಂಬತ್ತೂರಿಂದ 2 ವೀಲರಲ್ಲಿ ಬಂದು ಅಲ್ಲಿಂದನೂ 2 ವೀಲರಲ್ಲೇ ಬಂದು ಕಳ್ಳತನ ಮಾಡಿಕೊಂಡು ಮತ್ತೆ ವಾಪಸ್ ಹೋಗಿರೋದು ಕಂಡು ಬರುತ್ತೆ. ಸೊ ನಮ್ಮವರು ಟೆಕ್ನಾಲಜಿ ಯೂಸ್ ಮಾಡಿ ಮತ್ತು ಇನ್ಫಾರ್ಮೇಷನ್ ಇಟ್ಕೊಂಡು ಅವ್ರನ್ನ ಅಕ್ಯೂಸ್ಡ್ನ ಪತ್ತೆ ಮಾಡಿ ಮತ್ತು ಅವರಿಂದ 40 ಗ್ರಾಂ ಸರವನ್ನು ಅಮಾನತು ಮಾಡಿದ್ದಾರೆ. ಸೊ ಅದರಲ್ಲಿನೂ ಟೀಮ್ ಮುಖ್ಯವಾಗಿ ನಮ್ಮವರು ಹರೀಶ್, ಮನು, ರವಿಚಂದ್ರ, ಗೌತಮ್, ಚೇತನ್, ನಂದೀಶಯ್ಯ, ಸೈಮನ್ ವಿಕ್ಟರ್, ಶಾಂತಕುಮಾರ್, ಮಂಜುನಾಥ್ ಸಿಬ್ಬಂದಿ ಮುಖ್ಯವಾಗಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ನಮ್ಮ ಮಂಜುಳಾ ಸಬ್ ಇನ್ಸ್ಪೆಕ್ಟರ್ ಅವರು ಇಂಪಾರ್ಟೆಂಟ್ ಪ್ಲೇ ಮಾಡಿದ್ದಾರೆ. ಸೊ ಈ ಕಾರ್ಯಾಚರಣೆ ಟೀಮ್ ಲೀಡರ್ ಅವಿನಾಶ್ ಆಲ್ಸೋ ಪ್ಲೇಡ್ ಇಂಪಾರ್ಟೆಂಟ್ ರೋಲ್. ಅಲ್ಲಿಗೆ ಹೋಗಿ ಇವರೆಲ್ಲ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ಸೊ ಇವರಿಗೆ ನಮ್ಮ DPO ಡಿಸ್ಟ್ರಿಕ್ಟ್ ಪೊಲೀಸಿಂದ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತಾ ಇದ್ದೀವಿ. ಅವರು ಇಂಥ ಮನೆ ಅಂತ ಟಾರ್ಗೆಟ್ ಮಾಡಿ ಬಂದಿಲ್ಲ. ಸುಮ್ಮನೆ ಬಂದಿದ್ರೆ ಯಾವುದಾದ್ರೂ ಒಂದು ಮನೆಯಲ್ಲಿ ಕಳ್ಳತನ ಮಾಡಬೇಕಂತ. ಆವಾಗ ಈ ಥರ ಜನರಲ್ಲಿ ಮದುವೆ ಆಗೋ ಮನೆಗಳು ಏನಾದರೂ ಫಂಕ್ಷನಿನ ಮನೆಗಳು ಟಾರ್ಗೆಟ್ ಮಾಡ್ತಾರೆ. ಆ ಥರ ಟಾರ್ಗೆಟ್ ಮಾಡಿರುವಂಥ ಘಟನೆ ಇದು ಆಗಿರುತ್ತೆ.